ಇರುತ್ತೆ. ನಿಮ್ಮ ನೇಮ್ ಹಾಕ್ಬೇಕು. ನಿಮ್ಮ ನೇಮ್ ಹಾಕ್ಬೇಕು ಇಲ್ಲಿ. ಅದ್ರ ಮೇಲೆ ನಿಮ್ದು ಇಮೇಲ್ ಅಡ್ರೆಸ್ ಹಾಕ್ಬೇಕು. ಮೊಬೈಲ್ ನಂಬರ್ ಕರೆಕ್ಟ್ ಇರೋ ಮೊಬೈಲ್ ನಂಬರ್ ಹಾಕೊಂಡು, ನಿಮ್ಗೆ ಶಾಪಿಂಗ್ ಅಡ್ರೆಸ್ ಗೊತ್ತಿದ್ರೆ ಹಾಕಿ. ಇಲ್ಲ ಅಂತ ಹೇಳಿದ್ರೆ ನೀವು ಐಡಿ ಓಪನ್ ಮಾಡ್ಕೊಂಡು ಆಮೇಲೂ ಹಾಕ್ಬೋದು. ಈ ಬಾಕ್ಸ್ ಅಲ್ಲಿ ABCD ಹಾಕಿದ್ರೆ ಆಯ್ತು. ಗೊತ್ತಿದ್ರ ನಿಮ್ಮ ಅಡ್ರೆಸ್ ಗೊತ್ತಿದ್ರೆ ಕರೆಕ್ಟ್ ಆಗಿ ಹಾಕಿ. ಇಲ್ಲ ಅಂದ್ರೆ ಆ ಬಾಕ್ಸ್ ಅಲ್ಲಿ ನೀವು ABCD ಹಾಕೊಂಡು ರಿಜಿಸ್ಟರ್ ಮಾಡಬಹುದು. ನೋಡಿ, ಇಲ್ಲಿ ಅಗ್ರಿ ಬಟನ್ ಕ್ಲಿಕ್ ಮಾಡಿ, ಸಬ್ಮಿಟ್ ಬಟನ್ ಒಂದ್ಸಲ ಕ್ಲಿಕ್ ಮಾಡಿದಾಗ ನಿಮ್ಗೆ ಕನ್ಫರ್ಮ್ ಕೇಳುತ್ತೆ. ಇನ್ನೊಂದ್ಸಲ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದಾಗ ಸಕ್ಸಸ್ಫುಲ್ ಆಗ್ಬಿಡುತ್ತೆ. ಅಷ್ಟೇ. ನಿಮ್ಮ ನೇಮು, ಇಮೇಲ್ ಅಡ್ರೆಸ್, ಮೊಬೈಲ್ ನಂಬರ್ ಹಾಕಿ ಅಡ್ರೆಸ್ ಕೊಟ್ಕೊಂಡು ಸಬ್ಮಿಟ್ ಕೊಟ್ರೆ ನಿಮ್ದು ರಿಜಿಸ್ಟರ್ ಕಂಪ್ಲೀಟ್ ಆಗುತ್ತೆ. ರಿಜಿಸ್ಟರ್ ಕಂಪ್ಲೀಟ್ ಆದ ತಕ್ಷಣ ನಿಮ್ಗೆ ಹೀಗ್ ಬರುತ್ತೆ ನೋಡಿ, ರಿಜಿಸ್ಟರ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಈ ತರ ಬರುತ್ತೆ. ವೆಲ್ಕಮ್ ಟು ನೈಲ್ ಕಾರ್ಟ್ ಅಂತ ಬರುತ್ತೆ. ನಿಮ್ದು ಐಡಿ ನಂಬರ್ ಬರುತ್ತೆ. ನೀವು ಒಂದ್ಸಲ ಐಡಿಯನ್ನ ರಿಜಿಸ್ಟರ್ ಮಾಡಿದ ತಕ್ಷಣ ನಿಮ್ಮ ಹೆಸರಿನಲ್ಲಿ 3 ಐಡಿ ಆಟೋಮೆಟಿಕ್ ಆಗಿ ಕ್ರಿಯೇಟ್ ಆಗ್ಬಿಡುತ್ತೆ. MLR ಆ ತರ ನಿಮ್ಮ ಹೆಸರಲ್ಲಿ 3 ಐಡಿ ಬಂದ್ಬಿಡುತ್ತೆ. ಐಡಿ ನಂಬರ್ ಸೇಮ್ ಇರುತ್ತೆ, ಪಾಸ್ವರ್ಡ್ ಸೇಮ್ ಇರುತ್ತೆ, ಟ್ರಾನ್ಸ್ಫರ್ ಪಾಸ್ವರ್ಡ್ ಸೇಮ್ ಇರುತ್ತೆ. ಈ ಮೊದಲಿನ ಅಕ್ಷರ ಎಂ ಜಾಗದಲ್ಲಿ ಎಲ್ ಇರುತ್ತೆ, 2ನೇ ಐಡಿ. ಎಲ್ ಜಾಗದಲ್ಲಿ ಆರ್ ಇರುತ್ತೆ, 3ನೇ ಐಡಿ. ಸೇಮ್ ಇರುತ್ತೆ ಎಲ್ಲದು. ಅದಕ್ಕೆ ಆಟೋಮೆಟಿಕ್ ಆಗಿ AI ಟೆಕ್ನಾಲಜಿ ಇದೆ ನಮ್ಮ ಸಂಸ್ಥೆಯಲ್ಲಿ. ಅದಕ್ಕೋಸ್ಕರ ನಿಮ್ಮ ಹೆಸರಲ್ಲಿ ಒಂದು ಪಾನ್ ಕಾರ್ಡಿಗೆ 3 ಐಡಿ ಕ್ರಿಯೇಟ್ ಆಗ್ಬಿಡುತ್ತೆ. ಓಕೆನಾ? ಇದು ನಮಗೆ ರಿಜಿಸ್ಟರ್ ಮಾಡೋ ಮೆಥಡ್. ಇನ್ನೊಂದು ಲಾಗಿನ್ ಮಾಡುವ ನೋಡಿ. ನೈಲ್ ಕಾರ್ಟ್ ನೈಲ್ ಕಾರ್ಟ್ ಬೇಸ್ ಅಂತ ಕ್ಲಿಕ್ ಮಾಡಿಬಿಟ್ರೆ, ನಾವು ಗೂಗಲ್ ಹೋದ್ರೆ ಸಿಕ್ಬಿಡುತ್ತೆ. ಈ ಜಸ್ಟ್ ಹಿಂಗ್ ಕ್ಲಿಕ್ ಮಾಡಿಬಿಟ್ರೆ ಲಾಗಿನ್ ಪೇಜ್ ಓಪನ್ ಆಗಿಬಿಡುತ್ತೆ. ಲಾಗಿನ್ ಪೇಜ್ ಓಪನ್ ಆದಾಗ ನೋಡಿ, ಇಲ್ಲಿ ಯೂಸರ್ ಲಾಗಿನ್ ಕ್ಲಿಕ್ ಮಾಡಬೇಕು. ಯೂಸರ್ ಲಾಗಿನ್ ಕ್ಲಿಕ್ ಮಾಡಿದ ತಕ್ಷಣ ಯೂಸರ್ ಲಾಗ್ ಓಪನಿಂಗ್ ಆಗುತ್ತೆ. ಓಪನ್ ಆದ ತಕ್ಷಣ ಹಾಕ್ಬೇಕು. ಯಾರಿಗಾದ್ರೂ ನಿಮ್ಗೆ ಪಾಸ್ವರ್ಡ್, ಟ್ರಾನ್ಸ್ಫರ್ ಪಾಸ್ವರ್ಡ್ ಮಿಸ್ ಆದ್ರೆ ನೋಡಿ, ಫಾರ್ಗೆಟ್ ಪಾಸ್ವರ್ಡ್ ಕೊಟ್ಕೊಂಡು ನಿಮ್ಮ ಐಡಿ ನಂಬರ್ ಹಾಕೊಂಡು ಸಬ್ಮಿಟ್ ಕೊಟ್ರೆ ಇನ್ನೊಂದ್ಸಲ ನಿಮ್ಮ ಮೊಬೈಲ್ ಮೆಸೇಜ್ ಬರುತ್ತೆ. ಯಾರಿಗಾದ್ರೂ ರಿಜಿಸ್ಟರ್ ಮಾಡುವಾಗ ಮೆಸೇಜ್ ಬಂದಿಲ್ಲ ಅಂತ ಹೇಳಿದ್ರೆ ಇನ್ನೊಂದ್ಸಲ ಹೋಗಿ ಐಡಿ ನಂಬರ್ ಹಾಕೊಂಡು ಕೊಡ್ಬೋದು. ಅದು ನಿಮ್ಗೆ ಐಡಿ ನಂಬರ್ ನೆನಪಿಲ್ಲ ಅಂದ್ರೆ ನೀವು ಮೊಬೈಲ್ ನಂಬರ್ ಇಲ್ಲಿ ಕ್ಲಿಕ್ ಮಾಡಿ ಮೊಬೈಲ್ ನಂಬರ್ ಹಾಕೊಂಡು ನೀವು ಫಾರ್ಗೆಟ್ ಪಾಸ್ವರ್ಡ್ ಅನ್ನ ಇಲ್ಲಿ ಸಬ್ಮಿಟ್ ಕೊಟ್ರೆ ನಿಮ್ಮ ಮೊಬೈಲಿಗೂ ನಿಮ್ಮ ಐಡಿ, ಪಾಸ್ವರ್ಡ್, ಟ್ರಾನ್ಸ್ಫರ್ ಪಾಸ್ವರ್ಡ್ ನಿಮಗೆ ಮೆಸೇಜ್ ಬರುತ್ತೆ. ಓಕೆನಾ? ಇದು ನಿಮ್ಗೆ ಮೆಥಡ್. ಈಗ ನಮ್ಮ ಲಾಗಿನ್ ಮಾಡೋ ಪೇಜಿಗೆ ಹೋಗುವ. ಲಾಗಿನ್ ಮಾಡುವ. ನಿಮ್ಗೆ ತೋರಿಸ್ತೇನೆ ಸಿಂಪಲ್ ಆಗಿ. ಒಂದು ಕಸ್ಟಮರ್ ಲಾಗಿನ್ ಮಾಡ್ತಾರೆ. ಐಡಿ ಪಾಸ್ವರ್ಡ್ ಹಾಕೊಂಡು ಲಾಗಿನ್ ಮಾಡಬೇಕು. ಲಾಗಿನ್ ಮಾಡಿದಾಗ ಈ ತರ ಡ್ಯಾಶ್ ಬೋರ್ಡ್ ಬರುತ್ತೆ. ಡ್ಯಾಶ್ ಬೋರ್ಡ್ ಬಂದಾಗ ನಾವು ಮೊದಲು ಏನ್ ಮಾಡಬೇಕು, ಐಡಿಯನ್ನು ಆಕ್ಟಿವ್ ಮಾಡ್ಕೊಳ್ಬೇಕು. ಐಡಿಯನ್ನು ಆಕ್ಟಿವ್ ಮಾಡಬೇಕಾದ್ರೆ ಡಿಪಾಸಿಟ್ ಮಾಡಬೇಕು. ನಾವು ಫಸ್ಟ್ ಐಡಿಯನ್ನು ಆಕ್ಟಿವ್ ರಿಜಿಸ್ಟರ್ ಆದ ತಕ್ಷಣ ಐಡಿಯನ್ನು ಆಕ್ಟಿವ್ ಮಾಡ್ಕೊಳ್ಬೇಕು. ಯಾಕಂದ್ರೆ ನಾವು ಬೇಗ ಪ್ಲೇಸ್ಮೆಂಟ್ ತಗೊಳ್ಬೇಕು. ಅದಕ್ಕೋಸ್ಕರ ನೋಡಿ, ಡಿಪಾಸಿಟ್ ಆಪ್ಷನ್ ಇದೆ ನೋಡಿ. ಈ ಡಿಪಾಸಿಟ್ ಆಪ್ಷನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಮಗೆ ನಾವು ಒಂದು ಪ್ಯಾಕೇಜ್ ತಗೊಳ್ಬೇಕಾದ್ರೆ ₹2,250 ಅಡ್ವಾನ್ಸ್ ಮುಖಾಂತರ ಬರ್ಬೋದು. ಲೈಫಲ್ಲಿ ಒಂದೇ ಟೈಮ್ ₹2,250 ಅಡ್ವಾನ್ಸ್ ಮುಖಾಂತರ ಬರ್ಬೋದು. ಪ್ರಾಡಕ್ಟ್ ಬೇಕಂತ ಹೇಳಿದ್ರೆ ₹3,000 ಹಾಕೊಂಡ್ರೆ ಐಡಿಯೂ ಆಗುತ್ತೆ, ಪ್ರಾಡಕ್ಟ್ ಬರುತ್ತೆ. ₹2,250 ಅಂದ್ರೆ ನಾವು ಹಾಕಿದ ದುಡ್ಡು ನಮ್ಮ ವ್ಯಾಲೆಟ್ ಅಲ್ಲಿ ಇರುತ್ತೆ. ಇನ್ನು ₹750 ಯಾವಾಗ ಹಾಕೊಂಡು ನಾವು ಖರೀದಿ ಮಾಡಕ್ಕೆ ಅವಕಾಶ ಇರುತ್ತೆ. ನಮ್ಮ ದುಡ್ಡು ಯಾರು ತಗೋಗಲ್ಲ, ನಮ್ಮ ವ್ಯಾಲೆಟ್ ಅಲ್ಲೇ ದುಡ್ಡಿರುತ್ತೆ. ಆಟೋಮೆಟಿಕ್ ಆಗಿ 3 ಐಡಿ ಆಕ್ಟಿವ್ ಆಗುತ್ತೆ. ₹2,250 ನಾನು ಹಾಕಿದ್ದೆ. ಕಂಪನಿ QR ಕೋಡ್ ಇದೆ ನೋಡಿ, ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಬೇಕು. ಇದನ್ನ ಸ್ಕ್ರೀನ್ ಶಾಟ್ ತಕೊಂಡಾಗ ನಿಮ್ಮ ಗ್ಯಾಲರಿಗೆ ಹೋಗುತ್ತೆ. ನೀವು ಗೂಗಲ್ ಪೇನು, ಫೋನ್ ಪೇ ಇಂದ ಸ್ಕ್ಯಾನ್ ಮಾಡಿ ₹2,250 ಕಳಿಸಬಹುದು. ಅದು ನಿಮ್ಗೊಂದು ಸ್ಕ್ಯಾನ್ ಮಾಡಿ ಮುಖಾಂತರ ಕಳ್ಸಕ್ಕೆ ನಿಮ್ಗೆ ಅವಕಾಶ ಆಗುತ್ತೆ. ಇನ್ನೊಂದು ನಿಮಗೆ ಕಂಪನಿ UPI ನಂಬರ್ ಇದೆ ನೋಡಿ. ಕಂಪನಿಯ UPI ನಂಬರ್ ಇದನ್ನ ಕಾಪಿ ಮಾಡ್ಕೊಂಡು ನಿಮ್ಮ ಫೋನ್ ಪೇ, ಗೂಗಲ್ ಪೇ ಹೋಗಿ ಪೇಸ್ಟ್ ಮಾಡಿದ್ರೆ ಕಂಪನಿ ವೆಬ್ಸೈಟ್ ಓಪನ್ ಆಗುತ್ತೆ. ನೀವು ಅಲ್ಲಿಂದ ಪೇಸ್ಟ್ ಮಾಡಬಹುದು. ಅಲ್ಲಿಂದ ನೀವು ಪೇಸ್ಟ್ ಮಾಡೋಕ್ಕೂ ಆಗುತ್ತೆ. ಪೇಸ್ಟ್ ಆದ ತಕ್ಷಣ ನಿಮ್ಗೊಂದು UTR ನಂಬರ್ ಬರುತ್ತೆ. UTR ನಂಬರ್ ನೋಡಿ, ನೀವು ಈ ತರ ನೀವು ಪೇಮೆಂಟ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ನಿಮ್ಗೆ ಸ್ಕ್ರೀನ್ ಶಾಟ್ ಅಲ್ಲಿ ಈ ತರ ನಿಮ್ಗೆ ದುಡ್ಡು ಕಂಪನಿ ಕಳಿಸಾದ್ಮೇಲೆ UTR ನಂಬರ್ ಬರುತ್ತೆ. ಈ 12 ನಂಬರ್ ಅನ್ನು ಕಾಪಿ ಮಾಡ್ಕೊಂಡು ಇಲ್ಲಿನ ಹಾಕ್ಬೇಕು. ನಾವು ಪೇಮೆಂಟ್ ಆದ ತಕ್ಷಣ ಇಲ್ಲಿ ಹಾಕ್ಬೇಕು. ಈ ತರ ಬರುತ್ತೆ ನಂಬರ್. ನಮ್ಮ ಟೈಮ್ ಇವತ್ತಿನ ಡೇಟ್ ಅನ್ನು ಸೆಟ್ ಮಾಡಿದ್ರೆ ಆಟೋಮೆಟಿಕ್ ಸೆಟ್ ಆಗಿಬಿಡುತ್ತೆ. ಟ್ರಾನ್ಸ್ಫರ್ ಟೈಮ್ ಇವಾಗ ನಾವು ಡಿಪಾಸಿಟ್ ಮಾಡಿದ್ರೆ ಇವಾಗಿನ ಟೈಮ್ ಸೆಟ್ ಮಾಡಿದ್ರೆ ಆಯ್ತು. ಸೆಟ್ ಮಾಡಿ ಇದೇನು ಫೈಲ್ ಏನು ಹಾಕುವ ಅಗತ್ಯ ಇಲ್ಲ. ಕೆಳಗಡೆ ಟ್ರಾನ್ಸ್ಫರ್ ಪಾಸ್ವರ್ಡ್ ನೀವು ರಿಜಿಸ್ಟರ್ ಮಾಡುವಾಗ ನಿಮಗೆ ಐಡಿ ನಂಬರ್, ಲಾಗಿಂಗ್ ಪಾಸ್ವರ್ಡ್ ಮತ್ತೊಂದು 4 ನಂಬರ್ ಟ್ರಾನ್ಸ್ಫರ್ ಪಾಸ್ವರ್ಡ್ ಬರುತ್ತೆ. ಆ 4 ನಂಬರ್ ಟ್ರಾನ್ಸ್ಫರ್ ಪಾಸ್ವರ್ಡ್ ಹಾಕೊಂಡು ಇಲ್ಲಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಐಡಿ ರಿಜಿಸ್ಟರ್ ನಿಮಗೆ ಡಿಪಾಸಿಟ್ ಸಕ್ಸಸ್ಫುಲ್ ಆಗುತ್ತೆ. ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ ಒಂದು 5 ನಿಮಿಷ ವೇಟ್ ಮಾಡಬೇಕು. 5 ನಿಮಿಷ ವೇಟ್ ಮಾಡಿದಾಗ ನಿಮ್ಮ ಆಕ್ಟಿವ್ ವ್ಯಾಲೆಟ್ ಅಲ್ಲಿ ದುಡ್ಡು ಬರುತ್ತೆ. ನಿಮ್ದು ಡಿಪಾಸಿಟ್ ಕಂಪ್ಲೀಟ್ ಆಯ್ತು. ಆಕ್ಟಿವ್ ವ್ಯಾಲೆಟ್ ಅಲ್ಲಿ ದುಡ್ಡು ಬರುತ್ತೆ. ಆಕ್ಟಿವ್ ವ್ಯಾಲೆಟ್ ಅಲ್ಲಿ ಅಂದ್ರೆ ಇಲ್ಲಿ ನೋಡಿ, ಈ ವ್ಯಾಲೆಟ್ ಅಲ್ಲಿ ದುಡ್ಡು ಬರುತ್ತೆ. ನಾವು ಎಷ್ಟು ಡಿಪಾಸಿಟ್ ಮಾಡಿದ್ದು ನಮ್ಮ ದುಡ್ಡೆಲ್ಲ ಈ ಆಕ್ಟಿವ್ ವ್ಯಾಲೆಟ್ ಅಲ್ಲಿ ನಮಗೆ ದುಡ್ಡು ಬರುತ್ತೆ. ಓಕೆನಾ? ಈಗ ನಮ್ಗೆ ಐಡಿಯನ್ನು ಹೇಗೆ ಆಕ್ಟಿವ್ ಮಾಡೋದು, ಅದು ಬಹಳ ಇಂಪಾರ್ಟೆಂಟ್. ನೋಡಿ, ಡಿಪಾಸಿಟ್ ಪಕ್ಕದಲ್ಲಿ ಒಂದು ಆಕ್ಟಿವೇಶನ್ ಬಟನ್ ಇದೆ ನೋಡಿ. ಈ ಆಕ್ಟಿವೇಶನ್ ಬಟನ್ ಕ್ಲಿಕ್ ಮಾಡಬೇಕು. ದುಡ್ಡು ಬಂದ ಮೇಲೆ ನಮ್ಮ ದುಡ್ಡು ಇಲ್ಲಿ ಶೋ ಆಗುತ್ತೆ. ಆಕ್ಟಿವ್ ವ್ಯಾಲೆಟ್ ಅಲ್ಲಿ ಎಷ್ಟು ದುಡ್ಡಿದ್ರು ಇಲ್ಲಿ ಶೋ ಆಗುತ್ತೆ. ನಮ್ಮ ಐಡಿ ನಂಬರ್ ಹಾಕಬೇಕು. ಯಾವ ಐಡಿ ಮಾಡಬೇಕು, ಐಡಿ ನಂಬರ್ ಹಾಕಿದ ತಕ್ಷಣ ಅವ್ರ ಹೆಸರು ಬರುತ್ತೆ. ಅದ್ರ ಮೇಲೆ ಪ್ಯಾಕೇಜ್ ಸೆಲೆಕ್ಟ್ ಮಾಡಬೇಕು. ನಾವು ಒಂದು ಐಡಿಗೆ ನಾವು ಅಡ್ವಾನ್ಸ್ ಮುಖಾಂತರ ಬರೋದಾದ್ರೆ 750 ಸೆಲೆಕ್ಟ್ ಮಾಡಬೇಕು. ಇಲ್ಲ ನಾನು ಐಟಮ್ ಅನ್ನ ಖರೀದಿ ಮಾಡಬೇಕಾದ್ರೆ 1000 ಸೆಲೆಕ್ಟ್ ಮಾಡಬೇಕು. ಫಸ್ಟ್ ಐಡಿ ನಾನು ಆಕ್ಟಿವ್ ಮಾಡ್ತೇನೆ. ಅಡ್ವಾನ್ಸ್ ಮುಖಾಂತರ ಬರೋದು ನಾನು. ಇಲ್ಲಿ ನಮಗೆ ಟ್ರಾನ್ಸ್ಫರ್ ಪಾಸ್ವರ್ಡ್ ಹಾಕೊಂಡು ಇಲ್ಲಿ ಕೊಟ್ಟು ನೋಡಿ, ಆಕ್ಟಿವ್ ನೀವು ಕೊಟ್ರೆ ಆಯ್ತು. ಆಟೋಮೆಟಿಕ್ ಆಗಿ ನಿಮಗೆ ಒಂದು ಐಡಿ ಆಕ್ಟಿವ್ ಆಯ್ತು. ಇನ್ನೊಂದು ಐಡಿ ಸೇಮ್ ಈ ಎಂ ಜಾಗದಲ್ಲಿ ಏನ್ ಮಾಡ್ತೇವೆ ನಾವು,
ಎಲ್ ಹಾಕ್ತೇವೆ. 2ನೇ ಐಡಿ ಆಕ್ಟಿವ್ ಮಾಡಬೇಕು. ಪ್ಯಾಕೇಜ್ ಸೆಲೆಕ್ಟ್ ಮಾಡ್ಕೊಳ್ತೇವೆ. ಟ್ರಾನ್ಸ್‌ಫರ್ ಪಾಸ್ವರ್ಡ್ ಹಾಕ್ತೇವೆ, ಸಬ್ಮಿಟ್ ಕೊಡ್ತೇವೆ. ಅದೇ ತರ 3ನೇ ಐಡಿ ಸೇಮ್ ಇದೇ ಮೆಥಡ್ ಅಲ್ಲಿ 3ನೇ ಐಡಿ ಆರ್ ಬಟನ್ ಕ್ಲಿಕ್ ಮಾಡ್ತೇವೆ. ಇಲ್ಲಿ ನಮಗೆ ಪ್ಯಾಕೇಜ್ ಸೆಲೆಕ್ಟ್ ಮಾಡ್ಕೊಳ್ತೇವೆ. ಆಟೋಮೆಟಿಕ್ ಆಗಿ 3 ಐಡಿ ಆಕ್ಟಿವ್ ಆಗಿಬಿಡುತ್ತೆ. ಆಕ್ಟಿವ್ ಕೊಟ್ಟಾಗ ನಮ್ಮ ಐಡಿ ಆಕ್ಟಿವ್ ಆಗಿಬಿಡುತ್ತೆ. ಇದು ಬಹಳ ಮುಖ್ಯವಾದ ನೀವು ಡಿಪಾಸಿಟ್ ಮಾಡ್ಕೊಂಡು ಆಕ್ಟಿವ್ ಮಾಡುವ ಬಹಳ ಮುಖ್ಯವಾದ ಪಾಯಿಂಟ್ ಇದು. ಅದ್ರ ಮೇಲೆ ನಿಮ್ದು ಆಕ್ಟಿವೇಷನ್ ಇಲ್ಲಿ ಗೊತ್ತಾಗುತ್ತೆ ನೋಡಿ. ನಿಮ್ಮ ಹೆಸರು ಕೆಳಗಡೆ ಆಕ್ಟಿವೇಷನ್ ಅಂತ ಬಟನ್ ಇರುತ್ತೆ. ಆ ಬಟನ್ ನೀವು ನೋಡಿದ್ರೆ ನಿಮ್ದು ಐಡಿ ಆಕ್ಟಿವ್ ಆಗಿರುತ್ತೆ. ನೀವು ಐಡಿ ಆಕ್ಟಿವ್ ಆದ್ಮೇಲೆ ಬಹಳ ಮುಖ್ಯವಾದ ಲಿಂಕ್ ಅನ್ನ ಶೇರ್ ಮಾಡಬೇಕು. ಇಲ್ಲಿ ಸಂಪಾದನೆ ಮಾಡಬೇಕು, ಜೀವನ ರೂಪಿಸ್ಕೊಳ್ಳಕ್ಕೆ ಎಲ್ಲರೂ ಬರೋದು. ನಾವು ಬೇರೆಯವರಿಗೆ ಪ್ರಮೋಟ್ ಮಾಡಬೇಕು. ಅದನ್ನ ಏನ್ ಮಾಡ್ಬೇಕು ನೋಡಿ, 9 ಡಾಟ್ ಅನ್ನ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಕೆಳಗಡೆ ಶೇರ್ ಅಂತ ಬಟನ್ ಇದೆ ನೋಡಿ. ಈ ಶೇರ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ನೋಡಿ 2 ಲಿಂಕ್ ಬರುತ್ತೆ. ಒಂದು ಲೆಫ್ಟ್ ಒಂದು ರೈಟ್. ಇದನ್ನ ಕಾಪಿ ಮಾಡಿ ನಿಮ್ಮ ಆತ್ಮೀಯರಿಗೆ ಕಳಿಸಬಹುದು. ಇನ್ನಂದ್ರೆ ಎಲ್ಲಾಂದ್ರೆ ಶೇರ್ ಮಾಡಿ ಒಬ್ಬರಿಗೆ ನಿಮ್ಮ ಆತ್ಮೀಯರಿಗೆ ಲೆಫ್ಟ್ ಲಿಂಕ್ ಅನ್ನು ಕಳಿಸಿ, ಇನ್ನೊಬ್ಬರಿಗೆ ರೈಟ್ ಲಿಂಕ್ ಅನ್ನ ಕಳಿಸಿ. ಅವು ಒಂದು ಪೇರ್ ಮಾಡಿದ್ರೆ ಆಯ್ತು ಅಷ್ಟೇ. ಬಂದವರೆಲ್ಲ ಲೆಫ್ಟ್ ಒಂದು ರೈಟ್ ಒಂದು ಕಂಪ್ಲೇಂಟ್ ಮಾಡ್ಕೊಂಡ್ರೆ ಆಯ್ತು. ನಿಮ್ಗೆ ಆದಾಯ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಗೆಲ್ಲ ಆದಾಯ ಬಂದಿದ್ದೆಲ್ಲ ಲೀಸ್ಟು ನಿಮ್ ಕೆಳಗಡೆ ಲೀಸ್ಟ್ ಇರುತ್ತೆ. ಎಷ್ಟೆಷ್ಟು ಆದಾಯ ಬಂದಿದೆ, ಎಷ್ಟು ಟೀಮ್ ಆಗಿದೆ ಎಲ್ಲ ಲೀಸ್ಟ್ ಇರುತ್ತೆ. ನೋಡಿ ಇಲ್ಲಿ ನಿಮ್ಗೆ ಲೈವ್ ಟೀಮ್ ಅಲ್ಲಿ ಎಷ್ಟು ಬಂತು, ಅಪ್ಗ್ರೇಡ್ ಇನ್ಕಮ್ ಬಂತು, ಪರ್ಸನಲ್ ಪಿ ಬಿ ಎಷ್ಟು ಬಂತು, ರೀಪರ್ಚೇಸ್ ಇನ್ಕಮ್ ಬಂತು, ಲೀಡರ್ ಚೆಕ್ ಮ್ಯಾಚಿಂಗ್ ಬೋನಸ್ ಇಂಟು ಟೋಟಲ್ 6 ಇಂದ 7 ಟೈಪ್ ಇನ್ಕಮ್ ಇವಾಗ ಲೈವ್ ಅಲ್ಲಿ ಇದೆ. ಇನ್ನು ಮುಂದಿನ ಇನ್ಕಮ್ 10 ರೀತಿ ಇನ್ಕಮ್ ಅಪ್ಕಮಿಂಗ್ ಲಾಂಚ್ ಆಗ್ತಾ ಇದೆ ಕಂಪನಿಯಲ್ಲಿ. ನಿಮ್ಮ ಟೀಮ್ ಎಷ್ಟಾಗಿದೆ ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ನಿಮಗೆಲ್ಲ ಎಷ್ಟು ಇನ್ಕಮ್ ಬಂದಿದ್ದು 1 ಲಕ್ಷ ಸಮಥಿಂಗ್ ಎಲ್ಲ ಇನ್ಕಮ್ ಬಂದಿದ್ದೆಲ್ಲ ನಿಮಗೆಲ್ಲ ಶೋ ಆಗುತ್ತೆ. ನಿಮ್ಮ ಸ್ಟಾರ್ ಅಚೀವ್ಮೆಂಟ್ ಆಗಿದ್ದೆಲ್ಲ ಶೋ ಆಗುತ್ತೆ. ನೀವು ಅದನ್ನ ಚೆಕ್ ಮಾಡ್ಕೊಳ್ಳಿ. ಬೇಸಿಕ್ ಆಗಿ ಇದನ್ನ ನಿಮ್ಗೆ ಒಂದಿಷ್ಟು ಕಲ್ತ್ಕೊಂಡ್ರೆ ಸಾಕು. ನೀವು ಎಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲಿ ನಮ್ಮ ಭಾರತೀಯ ನೈಲ್ ಕಾರ್ಡ್ಸ್